ಒಬ್ಬೇ ಒಬ್ಬ ಮೊಮ್ಮಗ, ನಮ್ಮ ವಂಶೋದ್ಧಾರಕ. ಅವನಿಗೇನಾದ್ರೂ ಆದ್ರೆ ನಾನು ಖಂಡಿತ ಬದುಕಿರಲ್ಲ ಸ್ವಾಮಿ. ನಿಮ್ಮ ವಂಶಸ್ಥರು ತಲತಲಾಂತರದಿಂದ ಮಾಡಿರೋ ಪಾಪಗಳು ಈಗ ನಿಮಗೆ ಶಾಪಗಳ ಕಾಡ್ತಿವೆ. ಈ ಕೆಡುಗಾಲ ನಿಮಗೆ ಹೋಗ್ಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಶಾಂತಿ ಅಲ್ಲ, ಪೂಜೆ. ಗ್ರಾಮ ರಕ್ಷಣೆಗೋಸ್ಕರ ರೇಣುಕಾದೇವಿನ ಪ್ರತಿಷ್ಠಾಪನೆ ಮಾಡಿದ್ದೀರಾ. ಸಾಕ್ಷಾತ್ ಪರಶುರಾಮನಿಗೆ ತಾಯಿಯಾಗಿರೋ ರೇಣುಕಮ್ಮನಿಗೆ ಬಟ್ಟೆ ಬೇರೆ ಇಟ್ಟು ಬೇಡ್ಕೊಡಿ. ಆ ತಾಯಿ ಕರುಣೆ ತೋರಿಸ್ತಾಳ ಸ್ವಾಮಿ. ಅರಿಶಿಣ ಕುಂಕುಮ, ಸೀರೆ, ರವಿಕೆಗಳು ಶುಕ್ರವಾರದ ದಿನ ರೇಣುಕಾದೇವಿಗೆ ಸಮರ್ಪಿಸಿ ನಿಮ್ಮ ವಂಶದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿ. ಆ ತಾಯಿ ತಪ್ಪದೇ ಕರುಣಿಸ್ತಾಳೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ತಾಯಿಗೆ ನೀವು ಅರ್ಪಿಸೋ ಸೀರೆ ತಾಯಿ ಪಾದನ ಮುಟ್ಟಬೇಕು. ಇಲ್ಲಾಂದ್ರೆ ಕೇಡು ನಡೆಯೋ ಸಾಧ್ಯತೆ ಇದೆ. ಸರಿ ಸ್ವಾಮಿ. ಶುಭಂ ಭೂಯಾತ್, ಶುಭಂ ಭೂಯಾತ್. ಅಣ್ಣ, ಏನ್ ಭದ್ರಾವತಿ, ಏನಾಯ್ತು? ಹೊರಗಡೆ ಇರೋ ಹಾವ್ಗಿಂತ ಮನೇಲಿರೋ ಮನುಷ್ಯರ ಬಗ್ಗೆ ನನಗೆ ಭಯ ಆಗ್ತಿದೆ ಅಣ್ಣ. ಏನ್ ನಡೀತು? ಮುಂದೆ ಏನಾಗುತ್ತೋ ಏನೋ ಅಂತ ಭಯ ಪಟ್ಕೊಂಡು ಇನ್ ಯಾವ ಅನರ್ಥ ಅನಿಷ್ಟನೂ ಆಗ್ಬಾರ್ದು ಅಂತ ಅಮ್ಮ ಆ ಕುಲಗುರು ಹತ್ರ ಬೇಡ್ಕೋತಾ ಇದ್ದಾರೆ. ಅವ್ರು ನೋಡಿದ್ರೆ ಬೇಡ್ತಿರೋ ಸಲಹೆಗಳನ್ನೆಲ್ಲ ಕೊಡ್ತಾ ಇದಾರಣ್ಣ. ಭದ್ರಾ, ನಮ್ಮ ಕುಲಗುರುಗಳ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ಅದ್ರ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತೆ, ಹೇಳ್ತಾ ಇದ್ದೀನಿ ಭದ್ರಾ. ನಾನೇನಾದ್ರೂ ಅವ್ರು ನೋಡಕ್ ಹಿಂಗಿದ್ದಾರೆ, ಮಾತಾಡೋ ಮಾತು ಹಿಂಗಿದೆ ಅಂತ ಏನಾದ್ರೂ ಅವಹೇಳನ ಮಾಡಿದ್ನ ಅಣ್ಣ? ಅಷ್ಟಕ್ಕೂ ಅವ್ರು ಮಾಡ್ತಿರೋ ಪದ್ಧತಿ ನಂಗೆ ಇಷ್ಟ ಆಗ್ತಿಲ್ಲ. ನಾಗ ಜಾತಿಗೆ ಸಹಾಯ ಮಾಡ್ತಿರೋ ರೇಣುಕಮ್ಮ ದೇವಿ ಗುಡಿಗೆ ಹೋಗಿ ಸೀರೆ ಎಲ್ಲ ಕೊಡಿ ಅಂತ ಅಮ್ಮನಿಗೆ ಸಲಹೆ ಕೊಡ್ತಾ ಇದ್ದಾರೆ. ಗುರುಗಳು ಹಾಗೆ ಹೇಗೆ ಹೇಳ್ತಾರೆ? ನಾಗಗಳಿಗೆ ಸಹಾಯ ಮಾಡೋ ದೇವತೆಗಳನ್ನು ಪೂಜೆ ಮಾಡಬಾರ್ದು ಅಂತ ಗರುಡ ಶಾಸನದಲ್ಲಿ ಬರೆದಿದೆಯಲ್ಲ, ಮರ್ತೋಗ್ಬಿಟ್ರ? ವಯಸ್ಸಾಗಿರೋದಕ್ಕೆ ಅಮ್ಮ ಈ ರೀತಿ ಎಲ್ಲ ಕೇಳ್ತಿದ್ದಾರೆ ಅಂತ ನಾವು ಅಂದ್ಕೋಬೋದಣ್ಣ. ವಯಸ್ಸಲ್ಲೂ ಜ್ಞಾನದಲ್ಲೂ ದೊಡ್ಡವರಾಗಿರೋ ಕುಲಗುರು ನಮ್ಗೆ ಯಾಕಿಂತ ಸಲಹೆ ಕೊಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಣ್ಣ. ಒಂದಂತೂ ನಿಜ ಅಣ್ಣ, ಆ ರೇಣುಕಮ್ಮ ದೇವಿ ನಾಗಗಳಿಗೆ ಸಹಾಯ ಮಾಡ್ತಾ ಇದೆ. ಅದಕ್ಕೆ ಅವುಗಳು ಗಡಿ ದಾಟಿ ನಮ್ಮ ಊರೊಳಗಡೆ ಬರ್ತಾ ಇದೆ. ಬರಬಾರ್ದು, ನಾಗಗಳು ನಮ್ಮ ಊರಿನ ಗಡಿ ದಾಟಿ ಬರಬಾರ್ದು. ನಮ್ಮವರು ಯಾರು ರೇಣುಕಮ್ಮನ ಗುಡಿಗೆ ಹೋಗ್ಬಾರ್ದು. ಒಂದ್ ವೇಳೆ ಅನಿರುದ್ಧಿ ಮನೆಗೆ ವಾಪಸ್ ಬರೋದಕ್ಕೆ ಪೂಜೆ ಮಾಡ್ತಿದಾರೋ ಏನೋ ಅಣ್ಣ. ಅವನ್ ಎಲ್ಲಿಗೆ ಹೋಗ್ತಾನೆ ಭದ್ರಾ? ತಪ್ಪದೆ ಅವನ ಮನೆಗೆ ವಾಪಸ್ ಬರ್ತಾನೆ. ನಾವು ಒಳ್ಳೇದ್ ಮಾಡೋಕ್ ಹೋದ್ರು ಅವಳು ನಮಗೆ ಕೆಟ್ಟದ್ ಮಾಡೋಕ್ ನೋಡಿದ್ಲು. ಆ ಪುಣ್ಯನ ಅಂತಿಮ ಸಂಸ್ಕಾರವನ್ನ ಎದುರುಗಡೆ ನಿಂತು ಮಾಡಿಸ್ಬೇಕು ಅಂತ ಹೋಗಿರ್ತಾನೆ. ಚಿತೆಯಲ್ಲಿ ಆ ಪುಣ್ಯ ಸುಟ್ಟೋದ್ಮೇಲೆ ವಾಪಸ್ ಬರ್ತಾನೆ. ಅವನ ಬಗ್ಗೆ ನನಗೆ ಚಿಂತೆ ಇಲ್ಲ ಭದ್ರಾ. ಆದ್ರೆ ನನ್ನ ಮನೆಯವರೇ ನನ್ನ ವಿರುದ್ಧವಾಗಿ ಪೂಜೆ ಮಾಡೋದೇ ನನಗಿಷ್ಟ ಆಗ್ತಿಲ್ಲ. ಈ ವಿಷಯ ನನ್ನ ಹತ್ರ ಹೇಳಿ ಏನ್ ಪ್ರಯೋಜನ ಅಣ್ಣ? ಹೋಗಿ ಒಳಗಡೆ ಅವ್ರಿಗೆ ಹೇಳು. ಅಮ್ಮ, ಅರವಿಂದ. ಅರವಿಂದ, ನಿನ್ ಗಂಡ ಕರಿತಿದ್ದಾನೆ, ಬೇಗ ಮಾಡು. ಅಮ್ಮನವ್ರಿಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ತೆಗ್ದಿಟ್ಟಿದ್ದೀನಿ ಅತ್ತೆ. ಸೀರೆ ಬಳೆ ಎಲ್ಲಿ ಹೋಯ್ತು? ನೋಡು, ಇಲ್ಲಿದೆ, ತಗೋ. ಅರವಿಂದ, ಕರೆದ್ರೆ ಕೇಳಿಸೋದಿಲ್ವಾ? ನೀವು ಕರೆದಿದ್ದು ಕೇಳಿಸ್ತು ರೀ. ಇದನ್ನೆಲ್ಲ ಮುಗಿಸಿ ಬರೋಣ ಅಂತ ಅಂದ್ಕೊಂಡೆ. ಏನಾ ಕೆಲಸ? ಇದನ್ನ ಕೆಲಸ ಅನ್ಬಾರ್ದು ಕಣೋ, ಸೇವೆ ಅನ್ಬೇಕು.
ಊರನ್ ಕಾಪಾಡೋ ರೇಣುಕಮ್ಮ ತಾಯಿಗೆ ಸೀರೆ ಉಡ್ಸಕ್ ಹೋಗ್ತಿದೀವಿ. ನಿಮ್ಮ ರೇಣುಕಮ್ಮ ತಾಯಿ ಊರ್ ಕಾಪಾಡೋ ನೆಪದಲ್ಲಿ ನನಗೆ ತೊಂದರೆ ಕೊಡ್ತಾ ಇದ್ದಾಳೆ. ನಮ್ಮ ಗರುಡ ಜಾತಿಗೆ ಪರಮ ಶತ್ರುಗಳಾದ ನಾಗಗಳಿಗೆ ಸಹಾಯ ಮಾಡ್ತೀನಿ ಅನ್ನೋ ರೇಣುಕಮ್ಮ ದೇವಿಗೆ ಸೇವೆ ಮಾಡ್ತೀನಿ ಅಂದ್ರೆ ಹೇಗ್ ಸುಮ್ನಿರ್ತೀನಿ? ಹೇಗ್ ಸುಮ್ನಿರ್ತೀನಿ? ಲೋ ವರ್ಮಾ, ಎಂತ ಕೆಲಸ ಮಾಡ್ಬಿಟ್ಟಿಯೋ? ನಾನ್ ಬೇಡ ಅಂದ ಕೆಲಸ ನನ್ ಕಣ್ಮುಂದೆನೆ ನಡೀತಿದ್ರೆ ನಾನು ಸಹಿಸಲ್ಲ. ಗ್ರಾಮ ದೇವತೆ ಅನ್ನೋ ಕಾರಣಕ್ಕೆ ನನಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲಮ್ಮ. ಮನೇಲಿ ಕೆಟ್ಟದಾಗ್ತಾ ಇದೆ. ಅನಿರುದ್ಧ ಎಲ್ಲಿ ಹೋಗಿದಾನೋ ಹೇಗಿದಾನೋ ಅಂತಾನೂ ಗೊತ್ತಿಲ್ಲ. ಇನ್ನೇನು ಕೆಟ್ಟದಾಗ್ಬಾರ್ದು ಅಂತ ಗುರುಗಳು ಹೇಳಿದ ಹಾಗೆ ಮಾಡ್ತಿದ್ರೆ ನೀವು ಹೀಗ್ ಮಾಡ್ಬಿಟ್ರಲ್ರಿ. ಅತ್ಗೆ, ಅಣ್ಣನಿಗೆ ಇಷ್ಟ ಆಗದೆ ಈ ರೀತಿಯೆಲ್ಲ ನಡ್ಕೊಳ್ಳೋದಿಲ್ಲ. ಅರ್ಶನ, ಕುಂಕುಮ, ಹೂವು, ತಟ್ಟೆ ತಾನೇ ಅವ್ನು ಬಿಸಾಕಿದ್ದು, ನಿಮ್ಮನ್ನಲ್ವಲ್ಲ. ಇಷ್ಟಕ್ಕೆ ಇಷ್ಟು ಮಾತಾಡ್ತಿದ್ದೀರಲ್ಲ. ನೀನ್ ಬಾಯ್ ಮುಚ್ಚೆ. ರೇಣುಕಮ್ಮ ತಾಯಿ ಬಗ್ಗೆ ಗೊತ್ತಿಲ್ದಿರ ಮಾತಾಡ್ಬೇಡ. ಹೌದು ಬಿಡು, ಹೆತ್ತ ತಾಯಿ ಬಗ್ಗೆನೇ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಇನ್ನು ಆ ತಾಯಿ ಬಗ್ಗೆ ನಿನಗೇನೇ ಗೊತ್ತು? ಬರೀ 9 ತಿಂಗಳು ಹೆತ್ತು ಹೊತ್ತಿದ್ದಕ್ಕೆ ನಾನು ನಿನ್ ಮಾತು ಕೇಳ್ಬೇಕಮ್ಮ. ನಾನು ಈ ಭೂಮಿಗೆ ಬಂದ್ಮೇಲೆ ನನ್ನನ್ನು ಕಂಡ್ರಪ್ಪೆ ಥರ ನೋಡ್ಕೊಂಡಿದ್ದು ನಮ್ಮಪ್ಪ ಅಲ್ಲ, ನನ್ನ ಅಣ್ಣ. ನನ್ನ ಬೆಳೆಸಿ ಮದ್ವೆ ಮಾಡಿಸಿ ನನ್ನ ಮಗಳ ಜೊತೆ ಗಂಡನ ಜೊತೆ ಇದೇ ಮನೇಲಿ ಇದ್ರು ಕೂಡ ಯಾಕೆ ಏನು ಅಂತ ಇಲ್ಲಿವರೆಗೂ ನನ್ನನ್ನು ಒಂದು ಮಾತು ಕೂಡ ಕೇಳಿಲ್ಲಮ್ಮ. ನನ್ನ ಅಣ್ಣ ಆವತ್ತಿಂದ ನನ್ನ ಮಗಳನ್ನ ನೋಡ್ಕೊಂಡು ನನ್ನನ್ನು ತನ್ನ ಮಗಳನ್ನ ನೋಡ್ಕೊಳ್ತಾರೋ ನಮ್ಮ ಅಣ್ಣನ ಮಾತು ಕೇಳಲ್ಲ. ಒಳ್ಳೆ ವಿಷಯ ಹೇಳಿದ್ರು ಕೇಳಿದಾರ ನಿನ್ನ ಮಾತನ್ನು ಕೇಳಬೇಕಾ? ಹೇಳಮ್ಮ. ಆವೇಶ ಪಡಬೇಡ ಭದ್ರ. ನೀನಿದ್ಯಾ ಅನ್ನೋ ಧೈರ್ಯದಲ್ಲೇ ನಾನಿಷ್ಟು ಮೌನವಾಗಿದ್ದೀನಣ್ಣ. ಆದ್ರೆ ನಾನು ಯಾಕಿನ್ನೂ ಇಲ್ಲೇ ಬಿದ್ದಿದ್ದೀನಿ ಅಂತ ಅಸಹ್ಯವಾಗಿ ನೋಡೋ ಜನರಲ್ಲಿರುವಾಗ ನಾನು ಹೇಗಿರ್ಬೇಕು ಹೇಳು? ಭದ್ರ, ನೀನ್ ನನ್ನ ಮುದ್ದಿನ ತಂಗಿ. ನೀನೇ ಮನೆ ಬಿಟ್ಟು ಹೋಗು ಅಂತ ಹೇಳೋ ಧೈರ್ಯ ಯಾರಿಗೂ ಇಲ್ಲ. ನನಗ್ ಬಿಟ್ಟು ಅಣ್ಣ, ನನಗೆ ಬೇಕಾಗಿರೋದು ಹಕ್ಕಲ್ಲ, ನಿಧಿನ ಪಡ್ಕೊಳ್ಳೋ ಆ ನಾಗಮಣಿ. ಒಂದೇ ಒಂದು ಸಾರಿ ಆ ನಾಗಮಣಿಯಿಂದ ನಾಗನಿಧಿನ ಹೊರಗೆ ತೆಗ್ದೆ ಅಂತ ಅನ್ಕೋ, ಶ್ರೀಕೃಷ್ಣ ತುಲಾಭಾರನೇ. ಸಮಾಧಾನ ಮಾಡ್ಕೊಮ್ಮ. ಮಾವಯ್ಯಂಗ್ ನಮ್ಮೇಲೆ ಪ್ರೀತಿ ಇರೋ ತನಕ ನಾವಿಲ್ಲೇ ಇರ್ತೀವಿ. ಈಗ ನಿಮ್ಮನ್ನ ಯಾರು ಹೋಗಿ ಅಂದ್ರು ಭದ್ರ? ಯಾಕೆ ಹೀಗೆ ಕಣ್ಣೀರ್ ಹಾಕ್ತಾ ಇದ್ದೀರಾ? ಹೆಣ್ಮಕ್ಳು ಹತ್ರೆ ಮನೆಗೆ ಒಳ್ಳೇದಲ್ಲ ಕಣೆ. ಒಳ್ಳೇದಾಗ್ಲಿ ಅಂತ ಸೀರೆ ತಗೊಂಡು ಹೋಗ್ತಿದ್ರೆ ಇವನ್ ಅಡ್ಡ ಬಂದ. ನೀನು ಅವನ ಜೊತೆ ಸೇರ್ಕೊಂಡೆ. ಅಣ್ಣ ತಂಗಿ ಮಧ್ಯೆ ಅನುರಾಗ ಇರಬೇಕು, ನಾನು ಬೇಡ ಅನ್ಲಿಲ್ಲ. ಆದ್ರೆ ಇಬ್ರು ಸೇರಿ ಆ ತಾಯಿ ಮಾಡ್ಬೇಕಾಗಿರೋ ಪೂಜೆನೇ ನಿಲ್ಲಿಸ್ತಾ ಇದ್ದೀರ. ಆ ತಾಯಿ ಕೋರಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡ್ತೀನಿ. ಗುಡಿ ಕಟ್ಸು ಅಂತಳ ಕಟ್ಟಿಸ್ತೀನಿ. ಆಭರಣಗಳು ಕೋರಿದ್ರೆ ಕಾಲುಂಗ್ರದಿಂದ ಇರಿದು ಕಂಠಾಭರಣದವರೆಗೂ ಬಂಗಾರದಲ್ಲಿ ಮಾಡಿಸ್ತೀನಿ. ಅರ್ಚನೆಗಳು ಕೇಳಿದ್ರೆ ಅಭಿಷೇಕ ಮಾಡಿಸ್ತೀನಿ. ಹೋಮ ಯಾಗಗಳು ಮಾಡಿಸ್ತೀನಿ. ಕೇಳ್ಬೇಕೆ ಆಗ್ಲಿ ಹೆಜ್ಜೆ ಹೆಜ್ಜೆಗೂ ಬ್ರಹ್ಮ ಪಾದಗಳನ್ನ ಇಡಿಸ್ತೀನಿ. ಅಣ್ಣ ಒಂದು ಸಲ ಹೇಳಿದ್ರೆ ಅವನ ಮಾತನ್ನ ಮೀರಲ್ಲಮ್ಮ. ಅಮ್ಮನವರು ಬಾಯಿ ಬಿಟ್ಟು ಏನು ಕೇಳಲ್ಲ ಕಣೋ. ನಮ್ ಕೋರಿಕೆನ ತೀರ್ಸೋ ಆ ತಾಯಿ ಮಕ್ಕಳಿಂದ ಏನು ಬಯಸೋದಿಲ್ಲ. ನಾವೇ ಅರ್ಥ ಮಾಡ್ಕೊಂಡು ಕಣ್ಣಿಗೆ ರೆಪ್ಪೆ ಆಗಿ ಕಾಪಾಡ್ತಾ ಇರೋದಿಕ್ಕೆ ಹೀಗೆ ರಕ್ಷಣೆ ಆಗಿರು ಅಂತ ಬೇಡ್ಕೊಂಡು ಸೀರೆ ಇಡಬೇಕು ಕಣೋ. ಮಾವಯ್ಯ ಬೇಡ ಅಂದ್ಮೇಲೆ ಯಾಕೆ ಮಾಡ್ತಿದ್ದೀರಾ ಅಮ್ಮಮ್ಮ? ನೀನ್ ಬಾಯಿ ಮುಚ್ಚೆ. ತಾಯಿ ಮಗಳು ಇಬ್ರು ಒಂದೇ, ಹಾಗಲ್ಕಾಯಿಗೆ ಬೇವು ಸಾಕ್ಷಿ ಅಂದಂಗೆ. ಅಮ್ಮ, ನಾನೇನೋ ತಪ್ಪು ಮಾತಾಡಿರೋ ಥರ ಮಾತಾಡ್ತಿದ್ಯಲ್ಲ. ನೀನ್ ಹಾಗೆಲ್ಲ ಹೇಳಿದ್ರೆ ಅದಕ್ಕೆ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೋತಾರಮ್ಮ. ಸರಿ ಬಿಡು, ನೀನಿಷ್ಟ ಬಂದಂಗೆ ನೀನು ಮಾಡ್ಕೊ. ಅಮ್ಮ, ಕಾರ್ಣಿಕಾ, ಯಾವತ್ತೊಂದಿನ ಈ ಮನೆ ಬಿಟ್ಟು ಹೋಗ್ಬೇಕಾಗಿರೋರು ನಾವು. ನೀನ್ ಮಧ್ಯೆ ಬರಕ್ ಹೋಗ್ಬೇಡ. ಹಾಗೆ ಬಿದ್ದಿರು. ಅರವಿಂದ, ಆಗ್ಬಾರದಾಗೋಯ್ತು ಅಂತ ಅಮ್ಮನವ್ರಿಗೆ ಕ್ಷಮೆ ಕೇಳಿ ಹೊಸ ಸೀರೆ ತಗೊಂಬಮ್ಮ. ಸರಿ ಅತ್ತೆ. ಅರವಿಂದ,
ಬೇಡ ಅಂತ ಹೇಳ್ತಿರೋದು ನಿನ್ನ ಗಂಡ ಧನಂಜಯ ವರ್ಮಾ. ವರ್ಮಾ, ನಿಂಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯೇನೋ? ಅಯ್ಯೋ, ನಿಂಗ್ ಬುದ್ಧಿ ಹೇಳೋದಿಕ್ಕೆ ಇಲ್ಲಿ ಗುರುಗಳು ಕೂಡ ಇಲ್ವಲ್ಲ. ಅವರಿದ್ರು ಇದೇ ಮಾತು ಹೇಳ್ತಾ ಇದ್ದೆ, ಅರ್ಥ ಮಾಡ್ಕೋತಾ ಇದ್ರಿ. ನೀವು ಮೂರ್ಖರು, ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮೂರ್ಖ ನೀನು ಕಣೋ. ಆ ತಾಯಿ ದಯೆ ಇಲ್ದೇ ಇದ್ದಿದ್ರೆ ನೀನಿಷ್ಟು ಬೆಳಿತಿದ್ದ? ನಿನ್ ತಂಗಿನ ಚೆನ್ನಾಗಿ ನೋಡ್ಕೋತಿದ್ಯಾ ಅಂತ ನಿನ್ ಬಗ್ಗೆ ದೊಡ್ಡದಾಗಿ ಹೇಳಿದ್ಲು. ನೀನಿಷ್ಟೆಲ್ಲ ಬೆಳೆಯೋದಿಕ್ಕೆ ಕಾರಣ ಯಾರು? ನೀನ್ ಈ ಸ್ಥಾನದಲ್ಲಿ ಬರೋದಿಕ್ಕೆ ಕಾರಣ ಯಾರು ಅನ್ಕೊಂಡಿದ್ಯಾ? ಅಹಂಕಾರದಿಂದ ಆ ರೇಣುಕಾ ತಾಯಿನೇ ಲೆಕ್ಕಕ್ಕಿಟ್ಟಿಲ್ಲ ನೀನು. ನೀನೇನಾದ್ರೂ ಹೇಳಮ್ಮ, ನಾನ್ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಆ ರೇಣುಕಮ್ಮ ದೇವಿಗೆ ಪೂಜೆಗಳು ಪುನಸ್ಕಾರಗಳು ಬೇಡ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ ಕೈಯಲ್ಲಿ ಅರಿಶಿಣ ಕುಂಕುಮ ನೋಡಿದ್ರೆ ಆ ಕೈಗಳನ್ನ ರಕ್ತದಿಂದ ತೊಳೆದ್ ಬಿಡ್ತೀನಿ. ಸಾಯಿಸ್ಬಿಡ್ತೀಯಾ? ಸಾಯಿಸ್ತೀಯನೋ? ಕಟ್ಕೊಂಡಿರೋ ಹೆಂಡತಿನ ಸಾಯಿಸ್ತೀಯಾ ಇಲ್ಲ ಹೆತ್ತ ತಾಯಿನ ಸಾಯಿಸ್ತೀಯಾ? ಅಡ್ಡ ಬಂದ್ರೆ ತಾಯಿ, ಹೆಂಡತಿ, ಅಕ್ಕ, ತಂಗಿ ಯಾರನ್ನು ನೋಡಲ್ಲ. ನನ್ಗೆ ಅನ್ಸಿದ್ದನ್ನೇ ಮಾಡ್ತೀನಿ. ವರ್ಮಾ, ಅಮ್ಮ ಕಣೋ, ಹೆತ್ತ ತಾಯಿ ಕಣೋ. ಸಾಯಿಸ್ಬಿಡ್ತೀಯಾ? ಸಾಯಿಸ್ಬಿಡ್ತೀಯಾ? ಅಮ್ಮ, ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಅಮ್ಮ 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 ನೋಡಮ್ಮ. ಅಮ್ಮ ಅಮ್ಮ ನನ್ನ ಕಣ್ಬಿಟ್ಟು ನೋಡಮ್ಮ. ಅಮ್ಮ ಏನಾಯ್ತಮ್ಮ? ಅಮ್ಮ 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 ನೋಡಮ್ಮ. ಅಮ್ಮ ಕಣ್ಬಿಡಮ್ಮ. ಅಮ್ಮ ಅಮ್ಮ ಎದ್ದೇಳಮ್ಮ. ಡಾಕ್ಟರ್ಗೆ ಫೋನ್ ಮಾಡಿ ಕಾರ್ ತೆಗೀರಿ. ಭದ್ರ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ನಡೀರಿ. ಏನಾಯ್ತತ್ತೆ? ಬೇಗ ಹೋಗೋಣ. ಗಾಬರಿ ಆಗ್ಬೇಡ ಭದ್ರ, ಅಮ್ಮನ್ ಕಾಪಾಡೋ ಜವಾಬ್ದಾರಿ ನಂದು. ಅಮ್ಮ ಎದುರ್ಕೊಬೇಡಮ್ಮ, ನಿನಗೇನು ಆಗಲ್ಲ. ಬಂದ್ಬಿಟ್ವಿ, ಇನ್ನು ಹತ್ರದಲ್ಲಿ ಹಾಸ್ಪಿಟ್ಲ್ ಇದೆ. ಕಣ್ಬಿಡು ಪುಣ್ಯ. ಪುಣ್ಯ, ನಿನಗೇನು ಆಗಲ್ಲ ಪುಣ್ಯ. ನಾನಿದ್ದೀನಿ ಪುಣ್ಯ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಪ್ಪ? ಈ ಕಾಡಲ್ಲಿ ಡಾಕ್ಟ್ರು ಯಾರು ಬರಲ್ಲ, ದೇವ್ರೆ ಕಾಪಾಡ್ತಾರೆ ಅಂತ ಪುಣ್ಯನ್ ಹೀಗೆ ಬಿಟ್ರೆ ಅವಳು ಪ್ರಾಣನೇ ಕಳ್ಕೊಂಡ್ಬಿಡ್ತಾಳೆ. ಅದ್ ಹಾಗಲ್ಲಪ್ಪ. ಅಮ್ಮ, ರಕ್ತ ಸೋರ್ತಾ ಇದೆ, ಕಾಣಿಸ್ತಿಲ್ವಾ? ನಾಗಮ್ಮ ನಾಗಮ್ಮ ಅಂತ ಕನವರಿಸ್ತಾ ಇರೋ ಪುಣ್ಯ ಇವಾಗ ಏನು ಮಾತಾಡ್ತಾನೆ ಇಲ್ಲ. ಪುಣ್ಯ ಎದ್ದೇಳು ಪುಣ್ಯ. ಅದ್ ಹಾಗಲ್ಲಪ್ಪ. ಪುಣ್ಯ, ಯಾರಾದ್ರೂ ಇದ್ದೀರಾ? ಪುಣ್ಯ ಪುಣ್ಯ ಕಣ್ಬಿಡು ಪುಣ್ಯ. ಇನ್ನು ಎಷ್ಟು ದೂರ ಅಂತ ಹೀಗೆ ಎತ್ಕೊಂಡು ಹೋಗ್ತೀಯಾ? ನಿನಗ್ ಶಕ್ತಿ ಸಾಕಾಗಲ್ಲ. ಮೇಲಾಗಿ ತಡ ಆದ್ರೆ ಪ್ರಾಣಕ್ಕೆ ಅಪಾಯ. ಹೌದಮ್ಮ, ನೀವ್ ಹೇಳ್ತಿರೋದು ನಿಜ. ನಾನು ಹೋಗಿ ಯಾರತ್ರಾದ್ರೂ ಸಹಾಯ ಕೇಳ್ತೀನಿ. ಯಾರಾದ್ರೂ ಸಿಕ್ಕಿದ್ರೆ ಕರ್ಕೊಂಬರ್ತೀನಮ್ಮ. ಅಲ್ಲಿವರೆಗೂ ಪುಣ್ಯನ ಹುಷಾರಾಗಿ ನೋಡ್ಕೊ ಅಮ್ಮ. ಪುಣ್ಯ, ಅಮ್ಮ ಪುಣ್ಯ. ಯಾರಾದ್ರೂ ಇದ್ದೀರಾ? ಹಲೋ, ಯಾರಾದ್ರೂ ಇದ್ದೀರಾ? ಸ್ಟಾಪ್.
ಅನಿರುದ್ಧ್, ನೀನ್ ಹೇಳ್ದ ಹಾಗೆ ನಾನು ನನ್ನ ಮಗಳನ್ನ ನೋಡ್ಕೊಂಡಿರ್ಬೇಕೇ ಹೊರತು ಕಾಪಾಡಕ್ಕಾಗದೆ ಇರೋ ಪರಿಸ್ಥಿತಿಲಿದ್ದೀನಿ. ಸ್ಟಾಪ್! ಹಸಿರು ಔಷಧಿ ಹಾಕಕ್ಕೆ ಬಿಡದೆ ನನ್ನ ಹತ್ರ ಮಾತು ತಗೊಂಡಿದ್ಯಾ? ಪುಣ್ಯ, ನಾನೇನು ಮಾಡಕ್ಕಾಗ್ತಿಲ್ಲ ಅಮ್ಮ. ಹಲೋ, ಯಾರಾದ್ರೂ ಇದ್ದೀರಾ? ಹೌದು, ಅನಿರುದ್ಧ್ಗೆ ಮಾತು ಕೊಟ್ಟಿದ್ದು ಗೊಲ್ಲಮ್ಮ, ನಾಗಮ್ಮ ಅಲ್ಲ. ಹೆಲ್ಪ್! ಪುಣ್ಯ, ಅಮ್ಮ ಪುಣ್ಯ, ಪುಣ್ಯ ಕಣ್ ತೆಗಿ ಪುಣ್ಯ, ಪುಣ್ಯ. ಹಲೋ, ಯಾರಾದ್ರೂ ಇದ್ದೀರಾ? ಹೆಲ್ಪ್! ಸ್ಟಾಪ್! ಹೆಲ್ಪ್! ಸ್ಟಾಪ್! ಹಲೋ, ಯಾರಾದ್ರೂ ಇದ್ದೀರಾ? ಸ್ಟಾಪ್! ಹಲೋ! ಹಲೋ, ಯಾರಾದ್ರೂ ಇದ್ದೀರಾ? ಪುಣ್ಯ, ಪುಣ್ಯ, ಏನಾಯ್ತಪ್ಪ? ಸಹಾಯ ಮಾಡಕ್ಕೆ ಯಾರಾದ್ರೂ ಬಂದ್ರಾ? ಇಲ್ಲಮ್ಮ, ಯಾರು ಬರ್ತಿಲ್ಲಮ್ಮ. ಪುಣ್ಯನ್ ಹೇಗೆ ಕಾಪಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ. ಪುಣ್ಯ, ಎದ್ದೇಳು! ಪುಣ್ಯ, ಪುಣ್ಯ, ಎದ್ದೇಳು ಪುಣ್ಯ. ಪುಣ್ಯ, ಕಣ್ಬಿಡು ಪುಣ್ಯ. ಪುಣ್ಯ, ಎದ್ದೇಳು ಪುಣ್ಯ. ಪುಣ್ಯ, ಪುಣ್ಯ, ಹೇಗೆ ನಿನ್ನ ಕಾಪಾಡೋದು? ಪುಣ್ಯ, ಗರುಡ ರಕ್ಷೆನ ಯಾಕೆ ತೆಗಿತಿದ್ಯಪ್ಪ? ಅವಳು ನಂಬ್ತಿರೋ ನಾಗಮ್ಮ ಬರ್ಲಿಲ್ಲ. ಅಮ್ಮ ನಾಗಮ್ಮ ಅಂತ ದಿನ ಕೈ ಮುಗಿಯೋ ಪುಣ್ಯನೂ ಕೂಡ ಆ ನಾಗಮ್ಮ ಕಾಪಾಡ್ಲಿಲ್ಲ. ನನ್ನ ಪ್ರಾಣ ರಕ್ಷಣೆಗೋಸ್ಕರ ನನ್ನ ತಾಯಿ ಕಟ್ಟಿರೋ ಈ ಗರುಡ ರಕ್ಷೆನ ಇವಾಗ ಪುಣ್ಯನೇ ಕಟ್ತೀನಿ. तत्पुरुषाय विद्महे सुवर्णपक्षाय धीमहि तन्नो गरुडः प्रचोदयात्। ॐ तत्पुरुषाय विद्महे सुवर्णपक्षाय ಪುಣ್ಯ, धीमहि। ನಿನ್ನ ಹಾಸ್ಪಿಟಲ್ಗೆ ಸೇರಿಸೋವರೆಗೂ ನಿನ್ನ ಕಾಪಾಡೋದು ಈ ರಕ್ಷಣೆ. ಎಂಥ ಕೆಲಸ ಮಾಡ್ಬಿಟ್ಟೆ ಅನಿರುದ್ಧ್. ಗರುಡ ರಕ್ಷೆ ಅವಳ ಕೈಯಲ್ಲಿದ್ರೆ ಪುಣ್ಯನ್ನ ನಾನು ಹೇಗ್ ಮುಟ್ಟಕ್ಕಾಗತ್ತೆ?
ಅತ್ತೆ ಮಾವಯ್ಯ ಸ್ವಲ್ಪ ಬೇಗ ಹೋಗಿ ಮಾವಯ್ಯ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ನಿಮ್ಗೇನು ಆಗಲ್ಲ ಅಮ್ಮಮ್ಮ. ಏನ್ರಿ ಅತ್ತೆ ಎದೆ ನೋವು ಎಷ್ಟೊತ್ತು ಅಂತ ಸಹಿಸ್ಕೋತಾರೆ. ಸ್ವಲ್ಪ ಹೊತ್ತು ಸಹಿಸ್ಕೊಳ್ಳಿ ಅತ್ತೆ, ಇನ್ನೇನ್ ತಲುಪಿದ್ವಿ. ಅಮ್ಮ ಸ್ವಲ್ಪ ತಡ್ಕೊಮ್ಮ. ಬಂದ್ಬಿಟ್ರಮ್ಮ, ಇನ್ನೇನ್ ಹತ್ರ ಬಂದ್ಬಿಟ್ವಿ. ಯಾವ ತೊಂದ್ರೆ ಆಗ್ಬಾರ್ದು ಅಂತ ಅನ್ಕೊಂಡ್ರೆ ಅಷ್ಟರಲ್ಲೇ ಅತ್ತೆಗೆ ಹೀಗಾಗೋಯ್ತು. ಏನೂ ಆಗಲ್ಲ ಅರವಿಂದ, ನನ್ನ ತಾಯಿನ ನಾನು ಕಾಪಾಡ್ಕೋತೀನಿ.